ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಎಲ್ಲರಿಗೂ ಮೊದಲನೇ ಅಪ್ಡೇಟು ಸ್ಟೇಟ್ ಹೋಗ್ಬಿಡೋಣ. ಡೈರೆಕ್ಟಾಗಿ ಹೇಳಿದ್ದಾರೆ, ಕಿಂಗ್ ಅಲ್ಲ ಬಾಬರ್ ಆಜಮ್ ಅಂತ. ಶಹಜಾದ್ ಪಾಕಿಸ್ತಾನ ಮಾಜಿ ಪ್ಲೇಯರು, ಒಂಥರ ವಿರಾಟ್ ಕೊಹ್ಲಿ ಥರ ಸಿಮಿಲರ್ ಆಗಿ ಕಾಣಿಸ್ತಿದ್ರು ಒಂದು ಜಮಾನದಲ್ಲಿ. ಅಹಮದ್ ಶಹಜಾದ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಮ್ಯಾಚ್ನ ಗೆಲ್ಸೋದಕ್ಕಾಗೋದಿಲ್ಲ ಅಂದರೆ ನೀನು ಯಾವ ಸೀಮೆ ಕಿಂಗ್ ಹೋಗೋರು ಬಾಬರ್ ಆಜಮು, ಇಲ್ಲಿ ವಿರಾಟ್ ಕೊಹ್ಲಿಗೂ ಮತ್ತು ಬಾಬರ್ ಆಜಮ್ನು ಒಂದು ಜಮಾನದಲ್ಲಿ ಕಂಪ್ಯಾರಿಸನ್ ನಡೀತಾ ಇತ್ತು. ಹೂ ಇಸ್ ದ ರಿಯಲ್ ಕಿಂಗ್, ಹೂ ಇಸ್ ದ ರಿಯಲ್ ಕಿಂಗ್. ಮಸ್ತಾಗಿ ಆಡ್ತಾರೆ ಬಾಬರ್ ಆಜಮ್. ಎಲ್ಲ ಸ್ಟ್ಯಾಟ್ಸ್ನೆಲ್ಲ ವಿರಾಟ್ ಕೊಹ್ಲಿದು ಮುರ್ಕೊಂಡು ಬರ್ತಾ ಇದ್ದಾರೆ. ಹೂ ಇಸ್ ದ ರಿಯಲ್ ಕಿಂಗ್ ಅನ್ನೋದು ಒಂದು ಕ್ವಶನ್ ಬರ್ತಾ ಇತ್ತು. ಬಟ್ ಇವಾಗ ಅಹಮದ್ ಶಹಜಾದ್ ಅವರು ಹೇಳಿದರೆ, ನೀನು ಏನು ಬದನೇಕಾಯಿ ಕಿಂಗು, ಇವರು ಮ್ಯಾಚ್ನ ಗೆಲ್ಸೋಕ್ಕಾಗೋದಿಲ್ಲ ಅಂತ ಅಂದಮೇಲೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಆಕಾಶ್ ಚೋಪ್ರಾ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡಿದರೆ, ಬರೀ ಆಕಾಶ್ ಚೋಪ್ರಾ ಮಾತ್ರ ಅಂತಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ. ಯಾಕಂತಂದರೆ 2 ಮ್ಯಾಚ್ ಏನು ಕೊಟ್ಟರು ಪರ್ಫಾರ್ಮೆನ್ಸು, ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಪರ್ಫಾರ್ಮೆನ್ಸು. ಅವನ ಅಜ್ಜಿ ಇದು ಗುರು ಪಾಂಡ್ಯ ಅಂತಂದರೆ, ಈ ಪಾಂಡ್ಯ ನಮಗೆ ಬೇಕಾಗಿರೋದು ಅಂತ ಇವಾಗ ಯಾರು ಹೇಳ್ತಾ ಇದ್ದಾರೆ. ಅದೇ ಮುಂಬೈ ಇಂಡಿಯನ್ಸ್ ಆಡ್ತಾ ಇರಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಅವರ ಕಾನ್ಫಿಡೆನ್ಸ್ನ ಯಾಕೆ ಕುಗ್ಸಿದ್ರು, ಎಲ್ಲ ಫ್ಯಾನ್ಸ್ಗಳನ್ನೇ ಕುಗ್ಸಿದ್ರು. ಇವಾಗ ಅವರ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡ್ತಿರೋದು ಯಾರು, ಇಂಡಿಯಾಗೆ ಆಡ್ತಾ ಇರಬೇಕಾದ್ರೆ ಅದು ಫ್ಯಾನ್ಸ್ಗಳನ್ನೇ. ಅದನ್ನೇ ಆಕಾಶ್ ಚೋಪ್ರಾ ಅವರು ಹೇಳಿರೋದು, ಕ್ರಿಕೆಟ್ ಇಸ್ ಎ ಗ್ರೇಟ್ ಲೆವೆಲರ್ ಅಂತ. ಇಫ್ ಯು ಪರ್ಫಾರ್ಮ್ ವೆಲ್, ಪೀಪಲ್ ಹೂ ವೇರ್ ಅಬ್ಯೂಸಿಂಗ್ ಯು ವೆಲ್ ಪ್ರೈಸ್ ಯು ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಹೌದು ಗುರು, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಂದರೆ, ಇಲ್ಲಿ IPL ಅಷ್ಟೇ ಮುಂಬೈ ಇಂಡಿಯನ್ಸ್ಗೆ ಯಾರು ದಾದಾ ಪರ್ಫಾರ್ಮೆನ್ಸ್, ಪಂಟ್ರ್ ಪುಡಾಂಗ್ ಪರ್ಫಾರ್ಮೆನ್ಸ್ ಅವರು ಕೊಟ್ಟಿತ್ತು ಅಂತಂದರೆ, ಹಾರ್ದಿಕ್ ಪಾಂಡ್ಯಗೆ ಅಬ್ಯೂಸ್ ಯಾರು ಮಾಡ್ತಾ ಇದ್ರು, ಅಬ್ಯೂಸ್ ಯಾರು ಕೂಡ ಮಾಡ್ತಿರಲಿಲ್ಲ. ಅವರಿಂದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಂದರೆ, ಅದು ಏನೇ ಆಗಿರ್ಬೋದು, ಮುಂಬೈ ಇಂಡಿಯನ್ಸ್ ಅವ್ರು ಏನೇ ಮಾಡಿರ್ಬೋದು, ಕ್ಯಾಪ್ಟನ್ಸನ್ನ ಕಿತ್ತಿ ಇವರಿಗೆ ಕೊಟ್ಟಿರ್ಬೋದು, ಬಟ್ ಇವರಿಂದ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಂದರೆ ಶಬಾಷ್ ಹೇಳ್ತಾ ಇದ್ರು. ಯಾರು ಕೂಡ ಅಬ್ಯೂಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಬ್ಯೂಸ್ ಮಾಡ್ತಾ ಇದ್ರು ಸ್ಟಾರ್ಟಿಂಗಲ್ಲಿ, ಬಟ್ ಅದನ್ನು ಇಂಡಿಯಾಗೆ ಇದು ಒಳ್ಳೇದಾಗುತ್ತೆ ಅಂತ ಆ ಆ್ಯಂಗಲಲ್ಲಿ ತೊಗೊಂಡು ಶಬಾಷ್ ಹೇಳ್ತಾನೆ ಇದ್ರು. ಸೊ ಅದನ್ನೇ ಹೇಳಿದ್ದಾರೆ ಅಷ್ಟೇ. ಚೆನ್ನಾಗಿ ಆಡಿದೆ ಅಂತಂದರೆ ಹೊಗಳ್ತಾರೆ, ನೀವು ಡಬ್ಬಾತ್ರ ಆಡಿದೆ ಅಂದರೆ ತೆಗಳ್ತಾರೆ ಅಂತ. ಅದೆಲ್ಲರಿಗೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ, ಬರೀ ಹಾರ್ದಿಕ್ ಪಾಂಡ್ಯಾಗೆ ಮಾತ್ರ ಅಂತಲ್ಲ. ಅಪ್ಡೇಟ್ ಬಂದ್ರಿ, ನೆನ್ನೆಯಿಂದ ಒಂದು ವಿಚಾರ ಸಿಕ್ಕಾಪಟ್ಟೆ ಸೀರಿಯಸ್ ಡಿಸ್ಕಷನಲ್ಲಿದೆ ಕ್ರಿಕೆಟಲ್ಲಿ. ಯಾಕೆಂದರೆ ನೆನ್ನೆ ಮ್ಯಾಚೇ ಬಾಂಗ್ಲಾದೇಶ್ಗೆ ಹೊರಟೋಗ್ಬಿಟ್ಟು, ನೆನ್ನೆ ಜಸ್ಟ್ ಸೋತಿದವರು 4 ರನ್ನಿಂದ ಸೋತರು. ಆ 4 ರನ್ನು 4 ಏನಾದರೂ ಹೋಗಿತ್ತು ಅಂದರೆ, ಹೋಗಿರೋ 4 ಏನೋ ಕೊಟ್ಟಿತ್ತು ಅಂತ ಅಂದಿದ್ರೆ ಬಾಂಗ್ಲಾದೇಶ ಆರಾಮಾಗಿ ಗೆದ್ಬಿಟ್ಟಿರೋರು. ಅದು ಯಾವುದೋ ಅಂದರೆ ಮೊಹಮ್ಮದುಲ್ಲಾ ಅವರ ಕಾಂಟ್ರವರ್ಷಿಯಲ್ LBW. ಸೊ ಆ LBW ಆಗಿತ್ತು, ಅದಕ್ಕೆ ಅಂಪೈರ್ ಔಟ್ ಡಿಸಿಷನ್ ಆಗಿ ಕೊಟ್ಟಿದ್ರು. ಅವರು ರಿವ್ಯೂನ ತಗೊಂಡ್ರು ಮೊಹಮ್ಮದುಲ್ಲಾ ಅವರು. ಅವಾಗ ಅದು ನಾಟ್ ಔಟ್ ಅಂತ ಡಿಸೈಡ್ ಆಗುತ್ತೆ. ಬಟ್ ಲೆಗ್ ಬೈಸ್ ಆಗಿ ಅದು 4ಗೆ ಹೋಗಿರುತ್ತೆ. ಆ 4ನ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಹೊಸ ರೂಲಲ್ಲಿ ಅದಿಲ್ಲ. ಅಂಪೈರ್ ಅಂದ್ರೆ ಔಟ್ ಕೊಟ್ಟರು ಅಂತಂದರೆ ಅಲ್ಲಿಂದ ಆಚೆಗೆ ಆ ಬಾಲು ಡೆಡ್ ಆಗಿಬಿಡುತ್ತಂತೆ. ಸೊ ಅದು ಹೊಸ ರೂಲು. ಹಳೆ ರೂಲಲ್ಲಿ ಬೇರೆ ಥರನೇ ಇತ್ತು ಅಂತ ಕಾಣಿಸುತ್ತೆ. ಹಳೆ ರೂಲಲ್ಲಾಗಿದ್ದರೆ 4 ಕೊಟ್ಟರು ಅಂತ ಕಾಣಿಸುತ್ತೆ. ಬಟ್ ಈ ಒಂದು ರೂಲು ಸಿಕ್ಕಾಪಟ್ಟೆ ಡಿಸ್ಕಷನಲ್ಲಿದೆ. ಆ್ಯಕ್ಚುಲಿ ಅದನ್ನು 4 ಕೊಡಬೇಕು, ತಿರ್ಗಾ ಅದನ್ನು ಅಮೆಂಡ್ ಮಾಡಿಬಿಟ್ಟು 4 ಕೊಡಿಸ್ಲೇಬೇಕು. ಯಾಕೆಂದರೆ ಅಂಪೈರ್ ಡಿಸಿಷನ್ನು ಇಲ್ಲಿ ನೋಡಿ, ಮ್ಯಾಚ್ನೇ ಒಂಥರ ಉಲ್ಟಾ ಮಾಡಿಬಿಡ್ತು. DRS ಯೂಸ್ ಏನು, DRS ಯೂಸ್ ತೊಗೊಂಡಿದ್ದಾರೆ ಅಂತಂದರೆ ಅಲ್ಲವ್ರನ್ನ ನಾಟ್ ಔಟ್ ಕೊಡೋದ್ರ ಜೊತೆಗೆ ಆ 4ನೂ ಕೂಡ ಕೊಡಬೇಕಾಗುತ್ತೆ. ಸೊ ಮ್ಯಾಚೇ ಹೋಯಿತು ಬಾಂಗ್ಲಾದೇಶ್ ಅವ್ರಿಗೆ. ಸೊ ಆ ಒಂದು ಡಿಸಿಷನ್ ಏನಿದೆ ಅಂಪೈರ್ದು, ಸೊ ಅದ್ರ ವಿರುದ್ಧವಾಗಿ ಎಲ್ಲರೂ, ಅಂದರೆ ಅಂಪೈರ್ ವಿರುದ್ಧವಾಗಲ್ಲ, ಈ ಒಂದು ರೂಲ್ ಏನಿದೆ ಇದ್ರ ವಿರುದ್ಧವಾಗಿ ನಿಂತ್ಕೊಂಡಿದ್ರೆ ಬಾಂಗ್ಲಾದೇಶ ಅವರಲ್ಲ. ಆ ಒಂದು 4 ಬಂದ್ಬಿಟ್ಟಿತ್ತು ಅಂದರೆ ನಾವು ಮ್ಯಾಚ್ನಾಗ ಗೆದ್ಬಿಡ್ತಿದ್ವಲ್ಲ ಗುರು ಅಂತ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಕರೆಂಟ್ ಫಾರ್ಮ್ನ ನೋಡ್ತು ಅಂತಂದರೆ ಅವ್ರು ಕೆನಡಾ ಮೇಲೂ ಸೋತೋಗ್ಬಿಡ್ತಾರೆ ಗುರು ಅಂತ ಹೇಳಿದರೆ ಅಂಬಟಿ ರಾಯುಡು ಅವರು. ಮ್ಯಾಚ್ ಬೇರೆ ನಡೀತಾ ಇದೆ, ನೋಡೋಣ ಪಾಕಿಸ್ತಾನದವರು ಸೋಲ್ತಾರ ಗೆಲ್ತಾರ ಕೆನಡಾ ಮೇಲೆ ಅಂತ. ಕೆನಡಾ ಮೇಲೂ ಸೋತೋಗ್ಬಿಡ್ತು ಅಂತಂದರೆ ಲಿಟ್ರಲಿ ಅಜೀಬ್ಗೆ ಆಲ್ರೆಡಿ ಅಜೀಬ್ ಆಗಿದ್ರೆ, ವರ್ಸ್ಟು ಕಳಪೆ, ಇನ್ನೂ ಏನಾರು ಅದಕ್ಕಿಂತ ಕೀಳಾಗಿರೋದು ಏನಾರು ಇದೆಯಾ, ಆ ಒಂದು ಟೈಟಲ್ನ ಪಾಕಿಸ್ತಾನದವ್ರಿಗೆ ಕೊಡಬೇಕಾಗತ್ತೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಮತ್ತೆ ಅಂಬಟಿ ರಾಯುಡು ಅವರು. ಅಂಬಟಿ ರಾಯುಡುಗೆ ಇವರು ಪ್ಲೇಯಿಂಗ್ ಲೆವೆಲಲ್ಲಿ ಇರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಿದ್ದಿತ್ತೆ. ಜೊತೆಗೆ ಇವರು ಇತ್ತು ಅಂದರೆ ಟೀಮ್ ಇಂಡಿಯಾಗೆ ಇನ್ನೂ ಸಿಕ್ಕಾಪಟ್ಟೆ ಕಂಫರ್ಟ್ ಬರುತ್ತೆ ಅಂತ, ಒಂದು ಲಕ್ಸುರಿ ಬರುತ್ತೆ, ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ ಫೀಲ್ಡಿಂಗಲ್ಲಿ ಅನ್ನೋ ಥರ ಹೇಳಿದರೆ. ಇದು ನಾನು ಬೆಳಗ್ಗೆ ಕೂಡ ಹೇಳಿದ್ದೆ. ಐ ಜೆನ್ಯೂನ್ಲಿ ಫೀಲ್ ಸಂಜು ಸ್ಯಾಮ್ಸನ್ ಶುಡ್ ಹ್ಯಾವ್ ಪ್ಲೇಡ್ ಇನ್ ಪ್ಲೇಸ್ ಆಫ್ ಶಿವಮ್ ದುಬೆ ಅಂತ ಹೇಳಿದ್ದಾರೆ. ಶಿವಮ್ ದುಬೆ ಬದಲಾಗಿ ಇವ್ರು ಹಾಕಬೇಕು ಅಂತ ನಾನು ಪಾಸಿಬಲಿ ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಮ್ಯಾಚ್ ನಾಳೆ. ನೋಡೋಣ ಅದೇನಾಗುತ್ತೆ ಅಂತ. ಅಂಬಟಿ ರಾಯುಡುವ್ರಿಗೂ ಕೂಡ ಅದೇ ಅನಿಸಿದೆ ಅಂತ ಕಾಣಿಸುತ್ತೆ. ಯಾಕಂದರೆ ಬೆಟರ್ ಫೀಲ್ಡರ್ ಕಂಪ್ಯಾರಿಟಿವ್ಲಿ ಶಿವಮ್ ದುಬೆಗೆ ಕಂಪೇರ್ ಮಾಡ್ತು ಅಂದರೆ ಸಂಜು ಸ್ಯಾಮ್ಸನ್ ಬೆಟರ್ ಫೀಲ್ಡರು. ಆಸ್ ಎ ಜೆನ್ಯೂನ್ ಬ್ಯಾಟರಾಗಿ ಆಡ್ತಿದ್ದಾರೆ ಅಂತ ಸಂಜು ಸ್ಯಾಮ್ಸನ್ ಆಡಿದ್ರೆ ಒಳ್ಳೆಯದು ಅನ್ನೋ ಥರ ನಾನು ಕೂಡ ಅನ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನಾದ್ರು ಚೇಂಜ್ ಆಗುತ್ತೋ ಆಗೋದಿಲ್ವೋ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗೋದು. ಬಾ.